ನಮಸ್ಕಾರ. ಸಮಾಜ ಸೇವಕ ಮಗ್ದುಮಲ್ಯಾದ ನಾನು ತುಮಕೂರು ನಗರದಲ್ಲಿ ದಿನನಿತ್ಯ ನಾಯಿಗಳ ಅಟ್ಟಹಾಸ ಅತಿ ಹೆಚ್ಚಾಗಿದೆ. ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಾದ್ರೂ ತುಂಬಾ ಭಯ ಬೀಳ್ತಾ ಇದ್ದಾರೆ. ಹಾಗೂ ಹೆಣ್ಣು ಮಕ್ಕಳು ಚಿಲ್ಲರೆ ಅಂಗಡಿಗಳಿಗೆ ಹೋಗ್ಬೇಕಾದ್ರೂ ಕೂಡ ಎದುರ್ಕೊಂತ ಇದ್ದಾರೆ. ನಾಯಿಗಳು ಒಂದು ಬ್ಯಾಗ್ ನೋಡಿದ್ರೆ ಒಂದು ಅಟ್ಟಹಾಸವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಾಗಿದ್ರೆ ಮಕ್ಕಳು ಭಯ ಭೀರ್ತಿ ಆಗಿದ್ದಾರೆ. ಯಾಕಂದ್ರೆ ಶಾಲೆಗೆ ಹೋಗ್ಬೇಕಂದ್ರೆ ಮಕ್ಳಿಗೊಂದು ಭಯ ಉಂಟಾಗ್ಬಿಟ್ಟಿದೆ. ಅಂದ್ರೆ ನಾಯಿಗಳು ಕಡಿಯುತ್ತವೆ ಅಂತ. ಒಂದು ಮಗು ಬ್ಯಾಗ್ ತಗೊಳಕ್ತಿದ್ರೆ ಏನು ಊಟದ ಬ್ಯಾಗು ಇದೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಾದ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲಾ ರೀತಿಯ ಸರ್ಕಾರಿ ಜಮೀನುಗಳಿದೆ. ಯಾವ್ದಾದ್ರು ಒಂದು ಸರ್ಕಾರಿ ಜಮೀನನ್ನ ಗುರುತಿಸಿ ಈ ನಾಯಿಗಳಿಗೆ ಆ ಒಂದು ಜಾಗದಲ್ಲಿ ತಗೊಂಡೋಗಿ ಬಿಡ್ಬೇಕು. ಇವಾಗ ನೋಡಿ, ಪ್ರತಿ ಜಾಗದಲ್ಲಿ ಮೊನ್ನೆ ನಡೆದಿರುವಂತ ಘಟನೆ, ಒಂದು ಮಗು ತೀರಾ ಕಡುಬಡ್ತಂತಹ ಒಂದು ಮಗು, ಆ ಮಗುಗೆ ಒಂದು ನಾಯಿ ಅಟ್ಟಹಾಸ ಮಾಡಿದೆ. ಆ ಮಗು ತುಂಬಾ ಇವತ್ತು ಆ ನಾಯಿಗಳು ಕಡ್ದಿದ್ದಕ್ಕೆ ಆ ಮಗು ತುಂಬಾ ಪರದಾಡ್ತಾ ಇದೆ. ಇದಕ್ಕೆ ನಾನು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕೆ ಸೂಕ್ತವಾದಂತ ಕ್ರಮ ತಗೊಂಡು ಆ ನಾಯಿಗಳಿಗೆ, ತುಂಬಾ ನಾಯಿಗಳು ಜಾಸ್ತಿ ಆಗಿದ್ದರಿಂದ ಆ ನಾಯಿಗಳನ್ನ ಏನಾದ್ರು ಮಾಡಿ ಸರ್ಕಾರದವರು ಮತ್ತೆ ಹಿಡ್ಕೊಂಡ್ ಹೋಗ್ತಾರೆ. ಅದನ್ನ ಇಂಜೆಕ್ಷನ್ ಕೊಟ್ಟು ಮತ್ತೆ ಅದೇ ವಾರ್ಡ್ನಲ್ಲಿ ಬಿಡ್ತಾರೆ. ಇಂಥದ್ದು ಘಟನೆಗಳು ನಾವು ಬಹಳ ರೀತಿಯಾಗಿ ನೋಡಿದೀವಿ. ಇದಕ್ಕೆ ಎಲ್ಲಾದ್ರೂ ಒಂದು ನಾಯಿ ಫಾರಂ ಅನ್ನು ಮಾಡ್ಬೇಕು. ನಾಯಿಗಳ ಒಂದು ಫಾರಂ ಮಾಡಿ, ಸರ್ಕಾರಿ ಜಮೀನ್ ಬೆಜ್ಜಾನಿದೆ, ಸರ್ಕಾರಿ ಜಮೀನ್ ಏನಿಲ್ಲ ಅಂತ ಅಲ್ಲ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ 3 ಸಚಿವರಿದ್ದಾರೆ. ಅವರು ಒಂದು ಅರ್ಧ ಗಂಟೆನಲ್ಲಿ ಒಂದು ಯೋಚನೆ ಮಾಡಿದ್ರೆ ಇದನ್ನು ಕೂಡಲೇ ಅವರು ಕ್ರಮ ವಹಿಸಬಹುದು. ಯಾಕಂದ್ರೆ ಇಲ್ಲಿ ಸರ್ಕಾರಿ ಜಮೀನು ಸಿಕ್ಕಾಪಟ್ಟೆ ಇರೋದ್ರಿಂದ ಯಾವ್ದಾದ್ರು ಒಂದು ಜಾಗ ಗುರುತಿಸಿ ಕೂಡಲೇ ಮಹಾನಗರ ಪಾಲಿಕೆಯವರು ಪ್ರತಿ ಏರಿಯಾದಲ್ಲಿ ನಾಯಿಗಳ ಅಟ್ಟಹಾಸವಾಗಿದೆ. 35 ವಾರ್ಡಿನಲ್ಲಿ ಜನ ಈ ಒಂದು ಆಚೆ ಹೋಗ್ಬೇಕಾಗಿದ್ರೆ ನಾಯಿಗಳಿಂದಲೇ ಎದುರ್ಕೊಂಡಂತಹ ಸಂದರ್ಭ ಬಂದಿದೆ. ನಾಯಿಗಳು ಇಂತ ಆಗ್ಬಿಟ್ಟಿದೆ ಅಂದ್ರೆ ಒಂದು ಸಿಂಹ ಚಿರತೆಗಿಂತಲೂ ಒಂದು ಹೆಜ್ಜೆ ಮೇಲೆ ಆಗ್ಬಿಟ್ಟಿದೆ. ಯಾಕಂದ್ರೆ ಅದಕ್ಕೆ ತುಂಬಾ ಜನಗಳಿಗೆ ತೊಂದ್ರೆ ಅನ್ನಂತಹ ಈ ಭೀತಿಯನ್ನು ಉಂಟಾಗಿದೆ. ಇದಕ್ಕೆ ಮೊನ್ನೆ ನೋಡಿದ್ವಿ, ಆಯುಕ್ತರು ಮೇಡಮ್ ಅವರು ಆ ನಾಯಿಗಳು ಕಡ್ದಿದ್ದಕ್ಕೆ 5,000 ರೂಪಾಯಿ ಪರಿಹಾರ ಕೊಡ್ತೀರಾ. ಈಗ 5,000 ರೂಪಾಯಿ ಪರಿಹಾರದಲ್ಲಿ ಏನು ಸಾರ್ಥಕ ಆಗಲ್ಲ. ಯಾಕಂದ್ರೆ ಅದಕ್ಕೂ 3 ಟೈಮ್ ನಲ್ಲಿ ಇಂಜೆಕ್ಷನ್ ತಗೊಬೇಕು. ಆ 3ನೇ ಟೈಮ್ ನಲ್ಲಿ ತಗೊಬೇಕಾಗಿದ್ರೆ ಅವರು ಆಸ್ಪತ್ರೆಗೆ ಹೋಗೋದ್ರಲ್ಲೇ ದಿನನಿತ್ಯ ಖರ್ಚಾಗುತ್ತೆ. ಅದು 5,000 ರೂಪಾಯಿ ಯಾವ ಮೂಲಕ ಆಗೋದಿಲ್ಲ. ಯಾಕಂದ್ರೆ ಸರ್ಕಾರದವರು ಈ ದುಡ್ಡು ಕೊಡೋದಿರ್ಲಿ, ಎಂತ ಕೊಡೋದನ್ನ ಬಿಟ್ಟು ಆ ನಾಯಿಗಳನ್ನ ಹಿಡ್ದು ಒಂದ್ ಬಲೆ ಹಾಕಿ ಯಾವ್ದಾದ್ರು ಒಂದ್ ಜಾಗದಲ್ಲಿ ಅದನ್ನ ಕೂಡಾಕಿದ್ರೆ ಏನು ತೊಂದರೆಗಳು ಬರಲ್ಲ. ಇದಕ್ ಮುಂದೆ ಏನಾದ್ರು ನಾಯಿಗಳು ಕಡ್ದು ಏನಾದ್ರು ಅನಾಹುತ ಆದ್ರೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ ಆಗುತ್ತೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ.